ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರಾವಣದಲ್ಲಿ ನಾನ್ ವೆಜ್ ಮಾಡೋ ಥರ ಇಲ್ಲ, ಅದಕ್ಕೋಸ್ಕರ ನಾವು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೆ. ಜಾರಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ನುಣ್ಣಗೆ ಜಾರಲ್ಲಿ ಆಡಿಸ್ಕೊಂಡು ಮತ್ತು ಮಶ್ರೂಮ್ನ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಒಂದು 4-5 ಸರಿ ವಾಶ್ ಮಾಡಿ ಅದನ್ನು ಮೇಲ್ಗಡೆ ಸಿಪ್ಪೆ ಸ್ವಲ್ಪ ತೆಗೆದಿಟ್ಕೊಂಡು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಬಿಟ್ಕೊಂಡು ಅದಕ್ಕೆ ಆದ ನಂತರ ಪಲಾವ್ ಐಟಮ್ಸು ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಸೋಂಪು ಕಾಳು, ಕೊತ್ತಂಬರಿ ಪುಡಿ ಮತ್ತು ಎಲೆ ಎಲ್ಲನೂ ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಮತ್ತು ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಮತ್ತು ಇದು ಜಾರಲ್ಲಿ ಆಡಿಸ್ಕೊಂಡಿದ್ದಲ್ಲ ಮಸಾಲೆ, ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಪುನಃ ಚಿಕನ್ ಬಿರಿಯಾನಿ ಪೌಡರು, ಮಟನ್ ಮಸಾಲ ಮತ್ತು ಹಾಗೆ ಬಿರಿಯಾನಿ ಮಸಾಲ ಹಾಕಿ ಹಾಗೆ ಧನಿಯಾ ಪೌಡ್ರು, ಖಾರದ ಪುಡಿ, ಅರಿಶಿನ ಪುಡಿ, ಚಕ್ಕೆ ಲವಂಗದ ಪೌಡ್ರು, ಗರಂ ಮಸಾಲ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಮಶ್ರೂಮ್ ತೊಳೆದಿಟ್ಕೊಂಡಿರೋದನ್ನ ಅದ್ರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿ ಅದನ್ನೆಲ್ಲ ಮಸಾಲೆ ಸ್ವಲ್ಪ ಘಾಟ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಮಶ್ರೂಮ್ಗೆ ಸ್ವಲ್ಪ ರುಚಿ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ರುಚಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದಕ್ಕೆ ಡಬ್ಬಲ್ ನೀರು ಹಾಕಬೇಕು. ಹಾಗಾಗಿ ಹಾಕ್ಬೇಕು. ನೀರು ಕುದ್ದಿದ ನಂತರ ಅಕ್ಕಿ ತೊಳೆದಿಟ್ಟಿರೋದನ್ನ ಹಾಕಬೇಕು. ಅದು ಸ್ವಲ್ಪ ಕುಕ್ಕರಲ್ಲಿ ಒಂದು ಅರ್ಧ ಬೇಯೋ ತನಕ ನಾವೇ ಹಾಗೆ ತಿರ್ಕೊಂಡಿರಬೇಕು. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಬರ್ಸ್ಕೊಂಡ್ರೆ ಮಶ್ರೂಮ್ ಪಲಾವ್ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.